ಮೊದಲು ಬೇರೆ ಜಾಗದಲ್ಲಿದ್ದರು, ಅಂದರೆ ಅಲ್ಲೇ ಮಾನಂದಾಡಿ ರೂಟು ಮೈಸೂರು ಹಿಂದೆ. ಅದು ಮುಳುಗಡೆ ಆಗಿದ್ದಿಲ್ಲ. ಈ ಮುಳುಗಡೆ ಡ್ಯಾಮ್ ಕಟ್ಟಿದ ಮೇಲೆ ಮುಳುಗಡೆ ಆಯಿತು. ಮುಳುಗಡೆ ಆದಮೇಲೆ ಅವಳು ಮುಂದೆ ಪ್ರವೇಶ ನೋಡೋಕ್ಕೆ ಹೊರಟರು. ಆವಾಗ ಅವಳು ನೀರಿನೊಳಗೆ ವಾಸ ಮಾಡೋಕ್ಕಾಗದೇ ಗಂಟೆ ಅವಳು ಇಲ್ಲಿ ಬಂದು ಈ ಮರದಲ್ಲಿ ಬಂದು ಉದ್ಭವ ಆದ. ಅಂದರೆ ಈ ರೋಡ್ ಆಗಿ ಒಂದು 60-70 ವರ್ಷದ ಮಾತು ನಾನು ಹೇಳ್ತಾರೆ. ಅವಳು ಇಲ್ಲಿಗೆ ಬಂದು ಯಾವಾಗ ಇದಾಯಿತು, ಇಲ್ಲಿ 2-3 ಜನ ಬಂದು ಮಾಡಿದ್ರು. ಯಾಕೆ ಅವಳು ಉಳಿಸ್ಕೊಳಕ್ಕೆ ಆಯ್ತಾ ಬಿಟ್ಟರೆ ಗೊತ್ತಿಲ್ಲ. ಅದು ನಾನು ಬಂದು ವಾರದಲ್ಲಿ ಒಂದು 2 ದಿವಸ 3 ದಿವಸ ಮಾಡಿ ಅಂತಂತಂದರು. ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲಿ ಅಷ್ಟೇ ಒಂದು ಅಭಿವೃದ್ಧಿ ಮಾಡೋಕ್ಕೆ ನನ್ನ ಮನಸ್ಸು ಬಂತು. ಇಲ್ಲೇನೂ ಇತ್ತಿಲ್ಲ ಇಲ್ಲಿ. ಅದು ಜನಗಳಿಗೆ ಹೇಳೋದು ಮಾಡಿಸೋದು. ಅಂದರೆ ಇಲ್ಲಿ ಫಾರೆಸ್ಟ್ನವ್ರು ಕಟ್ಕೊಂಡೇ ಮಾಡಬೇಕು. ಅವ್ರು ಕಟ್ಕೊಂಡೇ ಮಾಡಿರೋದು ಈ ದೇವರು. ಅಂದರೆ ವರ್ಷಕ್ಕೊಂದು ಸರಿ ಇದೇ ಟೈಮ್ ಪೂಜೆ ನಡೀತದೆ, ಭಾರಿ ಜೋರಾಗಿ ನಡೀತದೆ. ಅಂದರೆ ಇವತ್ತಿನ ಒಂದು ಸನ್ನಿವೇಶ ಒಂದೇ ದಿನದ ಜಾತ್ರೆ, ಒಂದೇ ದಿನ ಬೆಳಗಿನ 5 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಏನೇನು ವಿಶೇಷ? ಬೆಳಗಿಂದ ಏನು ಸ್ಟಾರ್ಟ್ ಆದ? ಬೆಳಗ್ಗೆ 5 ಗಂಟೆಗೆ ಹೋಮ ತುಂಬಿ ದೇವ್ರಿಗೆಲ್ಲ ಇದು ಮಾಡಿ ಪೂಜೆ ಮಾಡಿಬಿಟ್ಟು ಅದು ಆಗ 6-6:30 ಹಳ ಮೂಲ ದೇವ್ರಿಗೆ ಹೋಗ್ತೀವಿ. ಮೂಲ ದೇವರು ಅಂದರೆ ಎಲ್ಲಿರೋದು? ಅದನ್ನೇ ಕಾಡಿನ ಒಳಗಡೆ ಅಲ್ಲ, ಅಲ್ಲ, ಕಾಡಿನ ಒಳಗಡೆ, ಆಡಿ ಪಕ್ಕನೇ. ಅದು ಕಾಡಿನ ಒಳಗಡೆ. ಅದು ಮೂಲ ದೇವರು ಅಂದರೆ ನೀರು ತೆಗ್ದಲ್ಲ ಈಗ ಹೊಳೆ. ಅಲ್ಲೋಗಿ ಒಂದು ಪೂಜೆ ಮಾಡ್ಕೊಂಡು ಬೆಳಗ್ಗೆ ಟೈಮು ತಾಯಿ ಮೂಲ ಸ್ಥಳ, ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀರಾ? ವರ್ಷಕ್ಕೊಂದ್ಸಲ ಪೂಜೆ. ಅಲ್ಲಿ ಇವತ್ತು ಹೋಗಿಲ್ಲ? ಹೋಗಿದ್ವಲ್ಲ, ಬೆಳಿಗ್ಗೆನೇ ಹೋಗಿ ಬಂದಿದ್ದೀರಾ? ಅದಕ್ಕೆ ಹೇಳಿದ್ದು. ಅಲ್ಲೋಗಿ ಪೂಜೆ ಮಾಡ್ಕೊಂಡು ಬಂದಮೇಲೆ ಆವಾಗ ಇಲ್ಲಿ ಸ್ಥಾಪನೆ ಮಾಡಿರೋದು ಇವು 3. ಯಾವುದು? ಗಣಪತಿ, ಒಂದು ದೇವಸ್ಥಾನ ಮಾಡಿ, ಮಾಸ್ತಮ್ಮ, ಗಣಪತಿ, ಶಿವ 3 ಪ್ರತಿಷ್ಠಾಪನೆ ಮಾಡಿ ಮುಂದ್ಗಡೆ ದೇವಸ್ಥಾನ ಮಾಡಿರೋದು. ಇವಳು ಹೊಡೆದು ಮೂಡಿರೋದು ಹಿಂದ್ಗಡೆ ಇದೆ ಮರದಲ್ಲಿ. ಇಲ್ಲಿ ಯಾವಾಗಲೂ ಅವಳು ಮರದಗೆಡ್ಡಲ್ಲೇ ಇರೋದು. ಈ ಕಾಡಿನ ದೇವತೆ, ಶಕ್ತಿ ದೇವತೆ. ಈ ಕಾಡು ಜನಗಳಿಗೆ ಅಷ್ಟೇ ಒಂದು ಸೌಲಭ್ಯ ಕೊಡ್ತಾಳ. ಈ ಕಾಡಿನ ಆರಾಧ ದೈವ ಅಂದ್ರೆ ಆಡಿ ಜನಗಳಿಗೆ ತಾಯಿ ನಂಬ್ಕೊಂಡೆ ಅವ್ರು ಇದ್ದಾರೆ. ನಿಜ. ದಟ್ಟ ಕಾಡಿನಲ್ಲಿ ಜೀವನ ಮಾಡ್ಬೇಕು ಅಂದ್ರೆ ತಾಯಿಯ ಎಲ್ಲಿ ಹೋಗ್ಬೇಕು ಅಂದ್ರೆ ಅವ್ರು ನೆನ್ಕೊಂಡೆ ಮುಂದಕ್ಕೆ ಹೋಗೋದು ತಾಯಿನ. ಇವತ್ತು ಕೇರಳ, ತಮಿಳುನಾಡು, ನಮ್ಮ ಕರ್ನಾಟಕದ ಮೂಲೆಯಿಂದ ಭಕ್ತಾದಿಗಳು ಬಂದಿರ್ತಾರೆ. ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿತ್ತು. ಊಟದ ವ್ಯವಸ್ಥೆ ಮಾಡಿತ್ತು. ಆಮೇಲೆ ವೆಹಿಕಲ್ಗಳು ಚೆನ್ನಾಗಿ ಬಂದಿದೆ. ಈ ವರ್ಷ ಚೆನ್ನಾಗಿ ನಡೀತು. ಇಲ್ಲಿಗೆ ಗಂಧದ ಗುಡಿ ಫಿಲಂ ತೆಗಿಬೇಕಾದ್ರೆ ರಾಜ್ಕುಮಾರ್ ಭೇಟಿ ಕೊಟ್ಟು ಇಲ್ಲಿಗೆ ಹೋಗಿದ್ರು ಅಂತ ಹೇಳ್ತಾ ಇದ್ದಾರೆ. ನಿಜ. ಅದು ಈ ಜಾಗ ಅಲ್ಲ, ಅದು ಹಳ ಜಾಗಕ್ಕೆ. ಆವಾಗ ಇಷ್ಟು ಇಂಪ್ರೂವ್ ಇತ್ತಿಲ್ಲ. ಅಲ್ಲಿ ಬರೀ ಅದೇ ನಾನು ಹೇಳಿದ್ನಲ್ಲ, ಬೇರ್ನೊಳಗಿತ್ತು ಅಂತ. ಅಲ್ಲಿ ಒಂದು ಬಡಿ ಗಿಡಿ ಕಟ್ಬಿಟ್ಟು ಅಲ್ಲಿ ಮುಂದ್ಗಡೆ 2 ಕಂಬ ನೆಟ್ಟಿ 4-5 ಗಂಟೆ. ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ತಾಯಿಗೆ ಪೂಜೆ ಮಾಡ್ತಾ ಇದ್ದೀರಾ? ನಾನು 20-22 ವರ್ಷ ಆಯ್ತು ಈ ಜಾಗಕ್ಕೆ ಬಂದು. ನೀವೇ ಮೊದಲಿಗರು ಈ ತಾಯಿ ಪೂಜೆ ಮಾಡಕ್ಕೆ? ಇಲ್ಲ, ನನಗಿಂತ ಮುಂಚೆ ಮಾಡ್ತಾ ಇದ್ರು. ನೀವು ಎಲ್ಲಿಂದ ಬಂದಿರೋದು? ನಾನು ಮಳ್ಳಿಯಿಂದ ಬಂದಿರೋದು. ತಮ್ಮ ಹೆಸರು? ನನ್ನ ಹೆಸರು ಮಾದಪ್ಪ. ನಾನು ಭೀಮನಕೊಲ್ಲಿ ಮಾದೇಶ್ವರ ದೇವಸ್ಥಾನ, ಅಲ್ಲಿ ಕುಟುಂಬ ನಮ್ದು. ಆದಿ ತಾಯಿ ವಿಶೇಷತೆ ಏನು? ಕೇಳಿದ ವರವನ್ನ ತಾಯಿ ಖಂಡಿತ ನಡೆಸ್ಕೊಡ್ತಾಳೆ ಅಂತ ಒಂದು ವಾಡಿಕೆ ಇದೆ. ಅದು ಇಲ್ಲಿ ಏನ್ ಬೇಡ್ಕೊಂಡು ಹೋಯ್ತಾರ ಅಷ್ಟು ನಡೀತದ. ಇವತ್ತಲ್ಲ ನಾಳೆ. ಬೇರೆ ದಿನಗಳು ವಿಶೇಷ ಪೂಜೆ ಇದೆಯಾ? ಡೈಲಿ ಮಾಮೂಲಿ ಪ್ರತಿದಿನ ಭಕ್ತಾದಿಗಳಿಗೆ ಡೈಲಿ ತಾಯಿ ದರ್ಶನ ಇದೆ. ಬೆಳಿಗ್ಗೆ 9 ಗಂಟೆಗೆ ಬಂದ್ರೆ 4 ಗಂಟೆ ಓಪನ್. ಪ್ರತಿದಿನ ಏನೋ ನಮ್ಗೆ ಸ್ವಲ್ಪ ಆರೋಗ್ಯ ಅದು ಇದು ಇಲ್ಲ ಅಂದ್ರೆ ಒಂದ್ ದಿವಸ ಇಲ್ಲ. ಇದು ಭಕ್ತಾದಿಗಳಿಗೆ ಚೆನ್ನಾಗಿ ಆಶೀರ್ವಾದ ಆಗಿದೆ ಇವತ್ತು. ಭಕ್ತಾದಿಗಳು ಅಷ್ಟೇ ಕೊಂಡಾಡ್ಕ ಹೋಗ್ತಾರ. ಆಯ್ತಾಯ್ತು.